ಕಣ್ಣೆರಡಾದರೂ ನೋಟ ಒಂದೇ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ. ಈ ಗಾದೆ ಮಾತಿನ ಅಕ್ಷರಶಃ ಅರ್ಥ ಎರಡು ಕಣ್ಣುಗಳಿದ್ದರೂ ದೃಷ್ಟಿ ಒಂದೇ ಎಂಬುದಾಗಿದೆ. ಆದರೆ ಇದರ ಆಳವಾದ ಮತ್ತು ತಾತ್ವಿಕ ಅರ್ಥ ಹೆಚ್ಚು ವ್ಯಾಪಕವಾಗಿದೆ. ತಾತ್ಪರ್ಯ: ಈ ಗಾದೆ ಮಾತು ಸಾಮಾನ್ಯವಾಗಿ ಏಕತೆ, ಹೊಂದಾಣಿಕೆ ಮತ್ತು ಗುರಿಯ ಏಕಾಗ್ರತೆಯನ್ನು ಒತ್ತಿ ಹೇಳುತ್ತದೆ. ಇದನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದು. ಒಂದು ಗುರಿ: ಹಲವು ಜನರು ಒಟ್ಟಾಗಿ ಕೆಲಸ ಮಾಡುವಾಗ ಅವರ ವೈಯಕ್ತಿಕ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಎಲ್ಲರೂ ಒಂದೇ ಗುರಿಯನ್ನು ಸಾಧಿಸಲು ಶ್ರಮಿಸಬೇಕು ಎಂಬುದನ್ನು ಇದು ಸೂಚಿಸುತ್ತದೆ. ಪ್ರತಿಯೊಬ್ಬರ ಆಲೋಚನೆಗಳು ಬೇರೆಯಾಗಿದ್ದರೂ ಅಂತಿಮ ಉದ್ದೇಶ ಒಂದೇ ಆಗಿರಬೇಕು. ದಂಪತಿಗಳ ಸಂಬಂಧ: ಪತಿ ಮತ್ತು ಪತ್ನಿ ಇಬ್ಬರು ವ್ಯಕ್ತಿಗಳಾದರೂ ಅವರ ಜೀವನದ ದೃಷ್ಟಿ ಮತ್ತು ಗುರಿ ಒಂದೇ ಆಗಿರಬೇಕು. ಸಂಸಾರದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರಬೇಕಾದರೆ ಅವರ ನಿರ್ಧಾರಗಳು ಮತ್ತು ಆಲೋಚನೆಗಳು ಒಂದೇ ದಿಕ್ಕಿನಲ್ಲಿರಬೇಕು. ಸಮುದಾಯ ಮತ್ತು ಸಮಾಜ: ಒಂದು ಸಮುದಾಯ ಅಥವಾ ದೇಶದಲ್ಲಿ ವಿವಿಧ ಜನಾಂಗದ, ಧರ್ಮದ ಮತ್ತು ಭಾಷೆಯ ಜನರಿದ್ದರೂ ಎಲ್ಲರೂ ದೇಶದ ಹಿತಕ್ಕಾಗಿ ಒಂದಾಗಿ ಕೆಲಸ ಮಾಡಬೇಕು. ಅವರ ವೈಯಕ್ತಿಕ ಭಿನ್ನತೆಗಳು ಮುಖ್ಯವಲ್ಲ, ಒಟ್ಟಾರೆ ಸಮುದಾಯದ ಏಳಿಗೆಯ ದೃಷ್ಟಿ ಒಂದೇ ಆಗಿರಬೇಕು. ತತ್ವಶಾಸ್ತ್ರೀಯ ದೃಷ್ಟಿ: ಕೆಲವೊಮ್ಮೆ ಇದನ್ನು ಆಧ್ಯಾತ್ಮಿಕ ಅರ್ಥದಲ್ಲಿಯೂ ಬಳಸಲಾಗುತ್ತದೆ. ಇಡೀ ವಿಶ್ವದಲ್ಲಿ ಅನೇಕ ವೈವಿಧ್ಯತೆಗಳಿದ್ದರೂ ಎಲ್ಲದರ ಮೂಲಭೂತ ಸತ್ಯ ಅಥವಾ ಪರಮಾತ್ಮ ಒಂದೇ ಆಗಿದೆ ಎಂಬ ಅದ್ವೈತ ತತ್ವಕ್ಕೆ ಇದು ಹೋಲುತ್ತದೆ. ಬಾಹ್ಯ ರೂಪಗಳು ಭಿನ್ನವಾಗಿದ್ದರೂ ಆಂತರಿಕ ಸಾರ ಒಂದೇ. ಒಟ್ಟಾರೆಯಾಗಿ ಕಣ್ಣೆರಡಾದರೂ ನೋಟ ಒಂದೇ ಎಂಬ ಗಾದೆಮಾತು ವ್ಯಕ್ತಿಗಳು, ಸಂಬಂಧಗಳು, ಸಮುದಾಯಗಳು ಅಥವಾ ಸಮಾಜದಲ್ಲಿ ಭಿನ್ನತೆಗಳ ನಡುವೆಯೂ ಏಕತೆ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಸಾರುತ್ತದೆ. ಸಾಮರಸ್ಯ ಮತ್ತು ಯಶಸ್ಸಿಗೆ ಏಕರೂಪದ ದೃಷ್ಟಿ ಎಷ್ಟು ಮುಖ್ಯ ಎಂಬುದನ್ನು ಇದು ತಿಳಿಸುತ್ತದೆ.